ಫೈನಲಿ KCT ಸ್ಟೂಡೆಂಟ್ಸ್ಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇಷ್ಟು ದಿನ ನೀವು ಏನು ವೆಯ್ಟ್ ಮಾಡ್ತಾ ಇರಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಗೋಸ್ಕರ ಫೈನಲಿ KEA ಕಡೆಯಿಂದ ರಿಲೀಸ್ ಮಾಡಿದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಡೋದು, ಡೈರೆಕ್ಟ್ ಲಿಂಕ್ ಎಲ್ಲಿ ಸಿಗುತ್ತೆ, ಇದರಲ್ಲಿ ಏನೆಲ್ಲ ಚೆಕ್ ಮಾಡ್ಕೋಬೇಕು, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಇದರ ಡೈರೆಕ್ಟ್ ಲಿಂಕ್ ಬೇಕು ಅಂತ ಹೇಳಿದ್ರೆ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ನಾನು ಅಲ್ಲಿ ಲಿಂಕ್ನ ಪೋಸ್ಟ್ ಮಾಡಿರ್ತೀನಿ. ಸೊ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಅದಕ್ಕಿಂತ ಮುಂಚೆ ನಿಮ್ಮ KCT ರ್ಯಾಂಕ್ ಎಷ್ಟು ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ದಟ್ ನಿಮ್ಮ ರೇಂಜಲ್ಲಿ ಎಷ್ಟು ಸ್ಟೂಡೆಂಟ್ಸ್ಗೆ ರ್ಯಾಂಕ್ ಬಂದಿದೆ ನೋಡೋಣ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೀವು ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ KEA ಅಫಿಷಿಯಲ್ ವೆಬ್ಸೈಟ್ಗೆ ಬರಬೇಕಾಗುತ್ತೆ. ಅದರಲ್ಲಿ UGCET 2026 ಸೆಲೆಕ್ಟ್ ಮಾಡಿ, ಅದರಲ್ಲಿ ಅಭ್ಯರ್ಥಿ ಚಟುವಟಿಕೆ ಲಿಂಕ್ಗಳು ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೋಬೋದು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನಿಮ್ಮ ರ್ಯಾಂಕ್ ತಕ್ಕಂತೆ ಯಾವ ಕಾಲೇಜ್ ಸಿಗ್ಬೋದು ನಿಮಗೆ ಅಂತ ತಿಳ್ಕೊಬೇಕಂದ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಜಸ್ಟ್ ನಿಮ್ಮ KCT ರ್ಯಾಂಕು ಮತ್ತು ನಿಮ್ಮದು ಯಾವ ಕ್ಯಾಟಗರಿ ಮತ್ತು ನಿಮಗೆ ಯಾವೆಲ್ಲ ಬ್ರಾಂಚಸ್ ಬೇಕು ಅದನ್ನು ಮೆನ್ಷನ್ ಮಾಡಿದ್ರೆ ಲಾಸ್ಟ್ ಡೇಟಾ ಯೂಸ್ ಮಾಡಿ ನಿಮಗೆ ಯಾವೆಲ್ಲ ಕಾಲೇಜ್ ಸಿಗ್ಬೋದು ಅಂತ ಪ್ರಿಡಿಕ್ಟ್ ಮಾಡ್ತಾರೆ. ಸೊ ಹೋಗಿ ಒಂದ್ಸಲ ಚೆಕ್ ಮಾಡಿ. ಈಗ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ನ ನೀವು KEA ಅಫಿಷಿಯಲ್ ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಷ್ಟೇ. ಜಸ್ಟ್ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಬರುತ್ತೆ. ಇದರಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ನ ಎಂಟ್ರಿ ಮಾಡಬೇಕು, ಜೊತೆಗೆ ನಿಮ್ಮ ಪಾಸ್ವರ್ಡು. ಸೊ ನೀವು ಸ್ಟಾರ್ಟಿಂಗಲ್ಲಿ ಏನು ಅಪ್ಲಿಕೇಶನ್ ಹಾಕಬೇಕಾದ್ರೆ ಪಾಸ್ವರ್ಡ್ನ ಜನರೇಟ್ ಮಾಡಿರ್ತೀರ ಅದನ್ನು ಇಲ್ಲಿ ಎಂಟರ್ ಮಾಡಬೇಕು, ಮತ್ತು ಕ್ಯಾಪ್ಚಾ ವೆರಿಫಿಕೇಷನು. ಸೊ ಇದು ಮೂರನ್ನ ಎಂಟರ್ ಮಾಡಿದ್ರೆ ನೀವು ನಿಮ್ಮ ಒಂದು ಪೇಜ್ಗೆ ಲಾಗಿನ್ ಆಗ್ತೀರಾ. ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ? ನಿಮಗೆ OTP ಜೊತೆನಾದ್ರು ಲಾಗಿನ್ ಆಗ್ಬೋದು, ಅಥವಾ ಫೇಸ್ ರಿಕಗ್ನೈಸೇಷನ್ ಆಪ್ಷನ್ ಇದೆ. ಸೊ ಎರಡರಲ್ಲಿ ಯಾವುದನ್ನಾದ್ರು ಚೂಸ್ ಮಾಡ್ಕೋಬೋದು. ನಿಮಗೆ ಪಾಸ್ವರ್ಡ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಫರ್ಗಟ್ ಪಾಸ್ವರ್ಡ್ ಕ್ಲಿಕ್ ಮಾಡಿ. ಓಕೆನಾ? ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನೀವೇನೆಲ್ಲ ಮೇಯ್ನಾಗಿ ಚೆಕ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಈಗ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು ಈ ರೀತಿ ಬರುತ್ತೆ. ಸೊ ಈ ವರ್ಷ ಒಂದು ಸ್ವಲ್ಪ ಚೇಂಜಸ್ ಇದ್ರೂ ಇರ್ಬೋದು, ಬಟ್ ಇಷ್ಟು ಡೀಟೇಲ್ಸ್ನ ನೀವು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಮೇಯ್ನಾಗಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರು, ಮತ್ತು ನಿಮ್ಮ CET ನಂಬರು, ಮತ್ತು ನೇಮು, ಫಾದರ್ ನೇಮ್, ಮದರ್ ನೇಮು, ಮತ್ತು ಡೇಟ್ ಆಫ್ ಬರ್ತು, ಮತ್ತು ನ್ಯಾಷನಾಲಿಟಿ, ಮತ್ತು ಎಲಿಜಿಬಿಲಿಟಿ ಕ್ಲಾಸು, ಇದು ಇಷ್ಟನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಆಲ್ಮೋಸ್ಟ್ ಏನು ಮಿಸ್ಟೇಕ್ಸ್ ಇರೋದಿಲ್ಲ, ಬಟ್ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಏನಾದರೂ ಮಿಸ್ಟೇಕ್ಸ್ ಇತ್ತು ಅಂತ ಹೇಳಿದ್ರೆ ನೀವು KEA ಗಮನಕ್ಕೆ ತಂದರೆ ಅವರು ಚೇಂಜ್ ಮಾಡಿಕೊಡ್ತಾರೆ. ಓಕೆನಾ? ನೆಕ್ಸ್ಟು, ಇದು ತುಂಬ ಇಂಪಾರ್ಟೆಂಟು, ರಿಸರ್ವೇಷನ್ ವೆರಿಫೈಡ್ ಡೀಟೇಲ್ಸ್. ಸೊ ನೀವು ಏನೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸಿರ್ತೀರಾ ಅದರಲ್ಲಿ ಯಾವುದೆಲ್ಲ ನೀವು ಎಲಿಜಿಬಲ್ ಇದ್ದೀರಾ ಅದನ್ನು ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ. ಸೊ ಇದರಲ್ಲಿ ನೀವು ನಿಮ್ಮ RD ನಂಬರ್ ಚೆಕ್ ಮಾಡ್ಕೊಳ್ಳಿ, ಮತ್ತು ನಿಮ್ಮದು ಯಾವ ಕ್ಯಾಟಗರಿ, ಮತ್ತು ನಿಮ್ಮ ಇನ್ಕಮ್ ಎಷ್ಟಿದೆ. SNQ ಕೋಟಾಗೆ ಎಲಿಜಿಬಲ್ಲು ಆಟೋಮೆಟಿಕ್ ಫೆಚ್ ಆಗುತ್ತೆ. ಅದು ನೀವೇನಾದರೂ ನಿಮ್ಮ ಇನ್ಕಮ್ ಕಡಿಮೆ ಇತ್ತು ಅಂತ ಹೇಳಿದ್ರೆ ಅವಾಗ ಆಟೋಮೆಟಿಕ್ ಫೆಚ್ ಆಗುತ್ತೆ. ಮತ್ತು ಕನ್ನಡ ಮೀಡಿಯಂ ಕೋಟಾ, ರೂರಲ್ ಕೋಟಾ, ಹೈದರಾಬಾದ್ ಕರ್ನಾಟಕ ಕೋಟಾ, ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ, NRI ವಾರ್ಡು, ಸ್ಪೆಷಲ್ ಕ್ಯಾಟಗರಿ, ಈ ರೀತಿ ಪ್ರತಿಯೊಂದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ನೀವೇನಾದ್ರು ಇದನ್ನು ಕ್ಲೈಮ್ ಮಾಡಿ ವೆರಿಫಿಕೇಷನ್ನು ಕಂಪ್ಲೀಟ್ ಮಾಡಿಸಿದರೆ ಇದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಎಸ್ ಅಂತ ಬಂದಿರಬೇಕು ನೀವು ವೆರಿಫಿಕೇಷನ್ ಕಂಪ್ಲೀಟ್ ಮಾಡಿಸಿದರೆ, ಅಥವಾ ಏನಾದರೂ ಮಿಸ್ಟೇಕ್ಸ್ ಆಗಿದರೆ ನೋ ಅಂತಲೇ ಬಂದಿರುತ್ತೆ. ಮತ್ತು ಈಗ ಇದರಲ್ಲಿ ರ್ಯಾಂಕು ನಿಮ್ಮದು ಎಷ್ಟು ರ್ಯಾಂಕ್ ಬಂದಿರುತ್ತೆ. ಸೊ B.Pharmaದಲ್ಲಿ ಎಷ್ಟು, BPT, ಇಂಜಿನಿಯರಿಂಗಲ್ಲಿ ಎಷ್ಟು, ಮತ್ತು BSc ನರ್ಸಿಂಗಲ್ಲಿ ಎಷ್ಟು, ನಿಮ್ಮ ರಿಸಲ್ಟಲ್ಲಿ ಏನು ಮೆನ್ಷನ್ ಆಗಿರುತ್ತೆ ಅದು ಕೂಡ ಇಲ್ಲಿ ಮೆನ್ಷನ್ ಆಗಿರುತ್ತೆ. ಓಕೆನಾ? ಇಷ್ಟನ್ನು ನೀವು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದ್ರ ಬಗ್ಗೆ ಒಂದು ಸಪ್ರೇಟ್ ಡೆಡಿಕೇಟೆಡ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಬೇರೆ ಏನಾದರೂ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.